ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಇವತ್ತು ಆಂಧ್ರದ ಪೇರೇಸಂದ್ರದ ಆಚೆ, ಆಂಧ್ರ ಬಾರ್ಡ್ರು, ಸುಮಾರು ಇಲ್ಲಿಗೆ 400 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಗೆ ಬಂದಿದ್ದೀನಿ. ಒಬ್ಬರು ಗುರುಗಳ ನಾನು ಸಂದರ್ಶನ ಮಾಡ್ಕೊಂಡು ಅವರು ಬಾ ತೋರಿಸ್ತೀನಿ ಅಂದರು. ಅಲ್ಲಿಗೆ ಬಂದಿದ್ದೀನಿ. ಇದು ಒಂದು ಗಿಡದಲ್ಲಿದೆ. ಇದು ಕ್ಯಾನ್ಸರ್ಗೆ ಬರ್ತಕ್ಕಂಥ ಔಷಧಿ ಅಂತೆ. ಇದನ್ನು ತೋರಿಸಿದ್ದಾರೆ. ಇದು ಮತ್ತು ಇನ್ನೊಂದು ತೋರಿಸ್ತೀನಿ, ಅಲ್ಲಿ ಹೋಗೋಣ ಅಂತ ಹೇಳಿದ್ದಾರೆ. ಅದನ್ನು ತೋರಿಸ್ತೀನಿ. ಇದು ಕ್ಯಾನ್ಸರಿಗೆ ಕೊಡು, ವಾಸಿ ಆಗುತ್ತೆ. ನಾನು ಕೊಡ್ತಾಯಿದ್ದೀನಿ, ವಾಸಿ. ಸುಮಾರು ಜನ ಬರ್ತಾಯಿದ್ದಾರೆ ಇವ್ರ ಹತ್ರ. ಇಲ್ಲಿ ಇದನ್ನು ತೊಗೊಳ್ತಾ ಬಂದರೆ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಜಂತುಗಳು ಹೊರಟೋಗ್ತವೆ. ಹೊಟ್ಟೆಗೆ ಹುಣ್ಣಿದ್ರೂ ಹೊರಟೋಗ್ತದೆ, ಹೊಟ್ಟೆಲಿ ಕ್ಯಾನ್ಸರ್ ಇದ್ದರೂ ಹೊರಟೋಗ್ತದೆ. ಯಾವುದೇ ಬಗೆಯ ಕ್ಯಾನ್ಸರ್ ಇರಲಿ, ಇದನ್ನು ಒಂದೆಲೆ ಅಥವಾ 2 ಎಲೆ, ಇದನ್ನು ಮತ್ತು ಇನ್ನೊಂದು ಎಲೆ ಬರುತ್ತಂತೆ. ಅದನ್ನು ಎರಡನ್ನು ಸೇರಿಸಿ ನಾವು ತಗೊಂಡಾಗ ಸುಮಾರು ದಿನ, ಅರ್ಜೆಂಟ್ಗೆ ಯಾವುದೂ ಹೋಗಲ್ಲ ಸ್ನೇಹಿತರೆ, ಅರ್ಜೆಂಟ್ಗೆ ಯಾವುದೂ ಹೋಗಲ್ಲ. ಇದನ್ನು ತಪ್ಪಾಗಿ ಅರ್ಥ ಇಸ್ಕೊಂಬೇಡಿ, ನಿಧಾನವಾಗಿ ಹೋಗುತ್ತೆ. ಅರ್ಜೆಂಟ್ಗೆ ನಾಳೆಗೆ ಹೋಗ್ಬಿಡ್ಬೇಕು ಅನ್ನೋದು ಹೋಗಲ್ಲ, ಗೊತ್ತಾಯ್ತಾ? ಇದು 2 ಮಾತೇ ಇಲ್ಲ. ಇದು ಏನೋ ಅನ್ಎಕ್ಸ್ಪೆಕ್ಟೆಡಾಗಿ ಇದು ಸಿಕ್ಕಿದೆ. ಇವರು ಯೂಸ್ ಮಾಡ್ತಾವ್ರೆ. ದಪ್ಪ ಕಡ್ಡಿನೂ ಇದೆ ಅದರಲ್ಲಿ ಬೆಳೆದಿದೆ. ನನಗೆ ಕಿತ್ಕೊಡೋಕ್ಕೆ ಅಂತ ಅಂದ್ಬಿಟ್ಟು ನೋಡಿ ಹಾಕ್ಕೊಂಡಿದ್ದೀವಿ. ನೋಡಿ, ಹಾಕ್ತಾರಂತೆ ಎಲೆ ಹಾಕ್ಬಿಟ್ಟು ಕೊಡ್ತಾರಂತೆ ಸಮ್ಮಿಶ್ರಣ ಮಾಡಿ. ಇದು ಕ್ಯಾನ್ಸರ್ಗೆ ರಾಮಬಾಣ, ಇದು ಮತ್ತು ಇನ್ನೊಂದು 2 ಮಿಕ್ಸ್ ಮಾಡಬೇಕು. ಇದು ಒಂದರಿಂದನೇ ಸಾಧ್ಯ ಇಲ್ಲ. ತುಂಬ ಕಷ್ಟಪಟ್ಟು ಬಂದಿದ್ದೀನಿ, ದುಡ್ಡು ಸಂಪಾದನೆ ಮಾಡೋಕ್ಕಲ್ಲ, ಔಷಧಿನ ಪತ್ತೆ ಹಚ್ಚೋಕ್ಕೆ, ಗೊತ್ತಾಯ್ತಾ? ಗುರುಗಳು ಇದು ಮಾಡಿದ್ರು, ಅದರಿಂದ ಬಂದಿದ್ದೀನಿ. ಇದನ್ನು ಕ್ರಮಬದ್ಧವಾಗಿ ದಿನ 2 ಎಲೆ 4 ಎಲೆ ಹಿಂಗೆ ತಿಂತ ಹೋಗ್ತಾ ಇದ್ದರೆ ಇದು ಮತ್ತು ಇನ್ನೊಂದು ಕ್ಲೀನಾಗಿ ಕ್ಯಾನ್ಸರ್ ವಾಸಿ ಆಗುತ್ತೆ. ಮಂಟ ಹಾಕ್ಲಂತೆ ಇದು, ಈ ಕಡೆ ಕರೆಯೋದು. ಕನ್ನಡ ಬರಲ್ಲ, ತೆಲುಗು ಪೂರ. ಅದರಿಂದ ಅವ್ರು ಹೇಳ್ಕೊಟ್ಟಿದ್ದಾರೆ ನನಗೆಲ್ಲ, ಏನೇನು ಮಾಡಬೇಕು, ಎತ್ತಾಗಿ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಬರೀ ಸೊಪ್ಪನ್ನು ನೆನ್ನೆ ತೋರಿಸಿದ್ರು, ಇದು ಮಾಡ್ಕೊಂಡು ಹೋಗ್ತಾಯಿದ್ವಿ. ಅದ್ಭುತವಾದ ಔಷಧಿ ಅಂತಾರೆ. ಇದನ್ನು ಖಂಡಿತ ನಾವು ಉಪಯೋಗಿಸೋದ್ರಿಂದ ನಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ, ಏನು ತೊಂದರೆನೂ ಇರೋಲ್ಲ. ಇದು ಹಸಿವನ್ನು ಹೆಚ್ಚು ಮಾಡುತ್ತೆ, ಅಜೀರ್ಣವನ್ನು ತೆಗೆದಾಕುತ್ತೆ. ಅಷ್ಟೇ ಅಜೀರ್ಣ ಆಗಿರಲಿ ಸರೋಗುತ್ತೆ. ಹೊಟ್ಟೆ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಸೆಲ್ಸನ್ನು ಕೊಲ್ಲೋದಕ್ಕೆ ಇದು ಮಾಡ್ತದೆ. ಇದು 4 ಎಲೆ ಸಾಕು ಡೈಲಿ ತಿಂದುಬಿಟ್ರೆ. ಇದು ಮತ್ತು ಇನ್ನೊಂದು 2 ಮಿಂಗಲ್ ಮಾಡ್ಕೊಂಡು ತಿನ್ನಬೇಕಂತೆ. ಆದ್ದರಿಂದ ಇದು ತುಂಬ ರಾಮಬಾಣವಾಗಿ ಕ್ಯಾನ್ಸರ್ಗೆ ವಾಸಿ ಮಾಡ್ತದೆ. ಇದನ್ನ ಉಡಾಫೆ ಅನ್ಕೊಂಬೇಡಿ. ಉಡಾಫೆ ಹೇಳಿ ನಾನು ವಿಡಿಯೋ ಮಾಡಿ ನಾನು ಇದ್ರಾಗ ಏನು ದುಡ್ಡು ಸಂಪಾದನೆ ಮಾಡ್ತಿಲ್ಲ, ನನಗೆ 1 ರೂಪಾಯಿನೂ ಬರೋಲ್ಲ, ಬೇಕಾಗೂ ಇಲ್ಲ. ದಯಮಾಡಿ ಯಾವುದೇ ಕಾರಣಕ್ಕೂ ಯಾವುದನ್ನು ಉದಾಸೀನ ಮಾಡಬೇಡಿ. ಶೇರ್ ಮಾಡಿ, ದಯವಿಟ್ಟು ಯಾರಿಗಾದರೂ ಒಬ್ರಿಗೆ ಶೇರ್ ಮಾಡಿ, ಒಳ್ಳೆಯದಾಗುತ್ತೆ. ಓಕೆ, ಥ್ಯಾಂಕ್ ಯು.